ಕೇರಳದ ದುರ್ಘಟನೆಯಲ್ಲಿ ಮಂಡ್ಯ ಮೂಲದ 5 ಪೈಕಿ 2 ಜಲಸಮಾಧಿಯಾದರೆ 3 ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸದ್ಯ ಝಾನ್ಸಿ ರಾಣಿಯವರು ವಿಮ್ಸ್ ಆಸ್ಪತ್ರೆ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಅವರ ಪತಿ ಹಾಗೂ ಅವರ ಮಾವ ಇಬ್ಬರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರೆ ಅವರ ಅತ್ತೆ ಹಾಗೂ 2 ವರ್ಷದ ಪುಟ್ಟ ಕಂದಮ್ಮ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಇನ್ನು ಝಾನ್ಸಿ ಅವರ ಅಣ್ಣ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮಗೆ ವಿಷಯ ಯಾವಾಗ ಗೊತ್ತಾಯ್ತು? ಸರ್, ನಮಗೆ ಸೋಮವಾರ ನೈಟು 2 ಗಂಟೆ ವಿಚಾರ ಗೊತ್ತಾಯಿತು. ಆಗ ಇವಳೇ ಫೋನ್ ಮಾಡಿದ್ದು, ನನ್ನ ತಂಗಿನೇ ಫೋನ್ ಮಾಡಿದ್ಲು, ಹಿಂಗೆ ಆಗ್ಬಿಟ್ಟೈತೆ ಅಂತ. ಆವಾಗ ನಾನು ಅಲ್ಲಿಂದ ನಾನು ಹಾಸನಲ್ಲಿರೋದು ಸರ್. ಹಾಸನಿಂದ ಊರಿಗೆ ಬಂದು, ಊರಿಂದ ಕಾರ್ ಮಾಡ್ಕೊಂಡು ನಾವು ಇಲ್ಲಿಗೆ ಬಂದಾಗ ಸುಮಾರು 3 ಗಂಟೆ 3:30 ಆಗಿತ್ತು. ಇನ್ನೂ ಇವರು ಯಾರೂ ಸಿಕ್ಕಿರಲಿಲ್ಲ. ನನ್ನ ತಂಗಿ ಮತ್ತು ನಮ್ಮ ಭಾವ ಮತ್ತು ನಮ್ಮ ಮಾವ ಅವರು ಅಲ್ಲಿ ಸಿಕ್ಕಿದ್ರು ಅಂತ ನಮಗೆ ಮೆಸೇಜ್ ಗೊತ್ತಾಯಿತು ಬೆಳಿಗ್ಗೆನೇ. ಅವ್ರನ್ನ ಅಲ್ಲಿ ಕ್ಯಾಂಪಲ್ಲಿ ಇಟ್ಕೊಂಡಿದ್ರು. ಇವ್ರಿಗೆ ಹಿಂಗೆ ಜಾಸ್ತಿ ಗಾಯ ಆಗಿದೆ, ತುಂಬ ಏಟಾಗಿದೆ ನಮ್ಮ ಭಾವರಿಗೆ ಅಂತ ಹೇಳಿದರು. ಅಲ್ಲಿಂದ ಬಂದು ನಾವು ಡೈರೆಕ್ಟು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಡೈರೆಕ್ಟ್ ಆಸ್ಪತ್ರೆಗೆ ಬಂದು ಅಷ್ಟರೊಳಗೆ ನಮ್ಮ ಭಾವರನ್ನ ಇಲ್ಲಿಗೆ ಕರ್ಕೊಂಡ್ಬಂದಿದ್ರು. ಒಳಗಡೆ ನೋಡಿದು, ಅವರು ಡಾಕ್ಟ್ರೆಲ್ಲ ಚೆಕ್ ಮಾಡಾದ್ಮೇಲೆ ಹಿಂಗಾಗಿದೆ ಅಂತ ಹೇಳಿದ್ರು. ಸ್ಪೈನಲ್ ಕಡೆಗೆ ಹಿಂದುಗಡೆ ಏಟಾಗಿದೆ ಮತ್ತು ತಲೆಗೆ ಏಟಾಗಿದೆ. ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕು ಅಂದರೆ ನಾವು ಹೊರಗಡೆ ನಿಂತಿದ್ದು. ಆಮೇಲೆ ಎಷ್ಟೋ ಹೊತ್ತಾದಮೇಲೆ ನಮ್ಮ ತಂಗಿನ ಕರ್ಕೊಬಂದರು ಮತ್ತು ನೆಕ್ಸ್ಟು ನಮ್ಮ ಮಾವರನ್ನ ಕರ್ಕೊಬಂದರು. ನಿಮ್ಮ ಸ್ವಂತ ಊರು ಯಾವುದು? ನಿಮ್ಮ ತಂಗಿನ ಯಾವ ಊರಿಗೆ ಮದುವೆ ಮಾಡಿಕೊಟ್ಟಿದ್ರಿ? ಇಲ್ಲಿ ಯಾಕೆ ಅವರು ವಾಸ ಇದ್ದಾರೆ? ಸರ್, ನಮ್ಮ ಸ್ವಂತ ಊರು ಮಂಡ್ಯ ಡಿಸ್ಟಿಕ್ಕು KR ತಾಲೂಕು ಕತ್ರಘಟ್ಟ. ಅಂದರೆ ಅವರು ನಮಗೆ ಇಲ್ಲಿ ಸಂಬಂಧಿಕರು. ಅವರು ನಂಜನಗೂಡು ಸರಗೂರು ಅಂತ ಅವರು ನೇಟಿವ್ ಪ್ಲೇಸು. ಬಟ್ ಅವರು ಸುಮಾರು 35-40 ವರ್ಷಗಳಿಂದ ಕೇರಳದಲ್ಲಿ ವಾಸವಾಗಿದ್ದರು. ಅಂದರೆ ನಮಗೆ ಸಂಬಂಧಿಕರಾಗಿದ್ದರಿಂದ ಮದುವೆ ಮಾಡಿಕೊಟ್ಟು ಸರಗೂರಿಗೆ. ಅವರು ಇಲ್ಲಿ ಕೇರಳದಲ್ಲೇ ಬಂದಿರ್ತಿದ್ರು. ಸುಮಾರು ಜಾಸ್ತಿ ದಿನ ಇರ್ತಿರಲಿಲ್ಲ ಕೇರಳದಲ್ಲಿ. 1-2 ತಿಂಗಳು 1 ತಿಂಗಳು ಇರೋರು. ಇನ್ನು KR ಇರ್ತಿದ್ರು. ಇವರು ನಮ್ಮ ತಂಗಿಗೆ 9 ಮಗು ಆಯಿತು. 9 ತಿಂಗಳಾದಮೇಲೆ ಯುರೋಪ್ಗೆ ಹೊರಟೋದ್ರು ನಮ್ಮ ಭಾವರು. ಯುರೋಪ್ಗೆ ಹೋಗಿದ್ಮೇಲೆ ಮತ್ತು ಈಗ ಹೋದ ತಿಂಗಳು 1ನೇ ತಾರೀಕು ಅವರು ಯುರೋಪಿಂದ ಬಂದರು. 1 ತಿಂಗಳು ರಜಕ್ಕೋಸ್ಕರ ಬಂದರು. ನಮ್ಮೂರಲ್ಲೇ ಇದ್ದರು, 1 ವಾರ ನಮ್ಮೂರಲ್ಲೇ ಇದ್ದು. ಆಮೇಲೆ ಕೇರಳಕ್ಕೆ ಸ್ವಲ್ಪ ಕೆಲಸ ಐತೆ. ಅವರು ಮನೆ ಕಟ್ತಾಯಿದ್ರು, ಹೊಸ ಮನೆ ಕಟ್ಟಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ವಿಂಡೋಗಳು ಮಾಡಿಸ್ಬೇಕಾಗಿತ್ತು. ಅದು ಮಾಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಬರ್ತೀನಿ ಅಂತ ಬರ್ತಾಯಿದ್ರು. ಆಗ 1 ತಿಂಗಳು ಬಂದಿರಲ್ಲ, ಹೆಂಡತಿ ಮಕ್ಕಳು ಜೊತೆಲಿರಲಿ ಅಂತ ಅಂದ್ಬಿಟ್ಟು ಅವ್ರನ್ನೂ ಕಳಿಸ್ಕೊಟ್ಟು ಅವರು ಬಂದು ಇಲ್ಲಿದ್ದರು. ಅದಾದಮೇಲೆ ಮಳೆ ಜಾಸ್ತಿ ಆಯಿತು, ಊರಿಗೆ ಬನ್ನಿ ಅಂತ ಕರೆದು ನಾಳೆ ಬರ್ತೀವಿ ಅಂತ ಹೇಳಿ ಕೊನೆಗೆ ಮಂಗಳವಾರ ಬರಬೇಕಾಯಿತು. ಬೆಳಿಗ್ಗೆ ಹೊರಟಿದ್ರಲ್ಲ, ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಮಂಗಳವಾರ ಬೆಳಿಗ್ಗೆ ಹೊರಟಿದ್ರು. ಸೋಮವಾರ ನೈಟು ಈ ಥರ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ನಿಮ್ಮ ಭಾವರಿಗೆ ಏಟಾಗಿದೆ ಮತ್ತು ನಿಮ್ಮ ಸಹೋದರಿಗೂ ಕೂಡ ಏಟಾಗಿದೆ. ಬಟ್ ಮಗು ತೀರೋಗಿದೆ ಅಂತ ಕೇಳ್ಪಟ್ಟೆ ಸರ್, ಮತ್ತು ಅವ್ರ ಅತ್ತೆ ತೀರೋಗಿದ್ದಾರೆ ಅಂತ ಹೇಳಿ. ಅದೇ ಸರ್, ನಮ್ಗೆ ತುಂಬ ನೋವಾಗ್ತಿದೆ. ಮಗು ವಿಚಾರ ಎತ್ತಿದ್ರೆ ಮಾತಾಡೋಕ್ಕೆ ಆಗಲ್ಲ ನಮಗೆ. ತುಂಬ ಚಿಕ್ಕ ಹುಡುಗ, 2.5 ವರ್ಷದ್ದು. ಅವನ ಬಗ್ಗೆ ಏನು ಮಾತಾಡೋದು ಸರ್? ಎಷ್ಟು ಪ್ರೀತಿಯಿಂದ ಸಾಕಿದ್ದು, ಇವತ್ತು ಕಳ್ಕೊಬಿಟ್ಟು. ಇವತ್ತು ಬಾಡಿಗಳು ಸಿಕ್ಕಿವೆ. ಸುಮಾರು 4 ದಿನದಿಂದ ಅವರು ಹುಡುಕಿ ಇವತ್ತು ಸಿಕ್ಕಿವೆ ಸರ್. ಅವ್ರು ಸಿಗೋದೇ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದು. ಇವತ್ತು ಸಿಕ್ಕಿದ್ರೆ ಇವತ್ತು ಊರಿಗೆ ತೊಗೊಂಡೋಗ್ತಿದ್ದೀವಿ. ಈಗ ಅಂತ್ಯ ಸಂಸ್ಕಾರ ಊರಲ್ಲೇ ಮಾಡಬೇಕು ಅಂತಾನೆ ಸರ್? ಯಾವ ಊರಲ್ಲಿ ಸರ್? ನಾವು ಕತ್ರಘಟ್ಟದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಕತ್ರಘಟ್ಟಕ್ಕೆ ತೊಗೊಂಡೋಗಿ ರೆಡಿ ಮಾಡ್ತಾಯಿದ್ದೀವಿ. ಕತ್ರಘಟ್ಟಕ್ಕೆ ತೊಗೊಂಡೋಗಿ ಅಲ್ಲೇ ಅಂತಿಮ ಸಂಸ್ಕಾರ ಮಾಡಬೇಕು. ಇದಿಷ್ಟು ಝಾನ್ಸಿ ಅವರ ಸಹೋದರರ ಮಾತು. ಈಗ ಸದ್ಯಕ್ಕೆ 2 ವರ್ಷದ ಮಗುವಿನ ಮೃತ ದೇಹ ಸಿಕ್ಕಿದೆ. ಅದನ್ನು ನಮ್ಮೂರು KR ಕತ್ರಘಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಇನ್ನು ನನ್ನ ಸಹೋದರಿ ಆಸ್ಪತ್ರೆಯಲ್ಲಿದ್ದಾರೆ, ಚಿಕಿತ್ಸೆ ಪಡೆದಿದ್ದಾರೆ. ಅವರು ಗುಣಮುಖರಾಗಲಿ ಅನ್ನೋದು ಕೂಡ ನಮ್ಮ ಹಾರೈಕೆಯಾಗಿದೆ, ನಮ್ಮ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.